ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಭಾಳ ನಾನು ಹೇಳ್ತಾ ಇದ್ದೀನಿ. ಐ ಆಮ್ ವೆರಿ ಪರ್ಟಿಕ್ಯುಲರ್. ದೇವರು ನಮಗೆ ಸಿಕ್ಕಿರೋಂಥ ಒಂದು ಅವಕಾಶ. ಭ್ರಷ್ಟಾಚಾರದ ಬಗ್ಗೆ ನೋ ಕಾಂಪ್ರಮೈಸ್. ಈ ವಿಚಾರದಲ್ಲಿ, ಭ್ರಷ್ಟಾಚಾರ ವಿಚಾರದಲ್ಲಿ ನಮಗೆ ಪ್ರತಿಯೊಂದು ಮೂಮೆಂಟು ಇದೆ. ನಮ್ಮ ತಾಲೂಕಲ್ಲಿ ನಾನು ಹೇಳಿದ್ದೇನೆ, ಕೇಳಿ ಬೇಕಾದ್ರೆ ಯಾರೋ ನನ್ನ ಜಿಲ್ಲೆಯಲ್ಲಿ ಕೆಲಸ ಮಾಡಿರೋರು 40 ವರ್ಷದಿಂದ, ನಾನು ಡೆಪ್ಟಿ ಕಮಿಷನರ್, SP ಗೆ, ತಹಶೀಲ್ದಾರ್ ಆಫೀಸ್ಗೆ ಫೋನೇ ಮಾಡೋದಿಲ್ಲ. ನಾನು ಐ ವಿಲ್ ನಾಟ್ ಫೋನ್ ಇಟ್ ಸೆಲ್ಫ್. ಒಂದು ವಿಚಾರಕ್ಕೂ ನಾನು ಅವ್ರಿಗೆ ಇನ್ವಾಲ್ವ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಐ ಹ್ಯಾವ್ ವಾಚ್ ಆನ್ ಎವ್ರಿ ಒನ್. ಎಲ್ಲರೂ ಕೂಡ ವಾಚ್ ಮಾಡ್ತಾ ಇರ್ತೀವಿ. ನಮಗೆ ನಮ್ಮ ಸಿಬ್ಬಂದಿ ಇಟ್ಕೊಂಡಿರ್ತೀವಿ. ಸೊ ಜನರಿಗೆ ಭಾಳ ಇದಾಗಿ ಇರಬೇಕು. ಸೊ ಸರಳತೆ ಬಗ್ಗೆ ಭಾಳ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ವಿಳಂಬ ಮಾಡಿಕೊಂಡು ಸಮಸ್ಯೆನ ಮುಂದಕ್ಕೆ ಹಾಕೊಂಡು ಪಾಸ್ ಮಾಡಿ, ಬರೀ ಚರ್ಚೆ ಮಾಡಿ, ಮತ್ತೊಂದು ಮಾಡಿ ಅಂತೇಳಿ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಏನಿದೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ಸಹಾಯ ಮಾಡಿ. ಭ್ರಷ್ಟಾಚಾರದ ಬಗ್ಗೆ ದುಡ್ಡು ಎಷ್ಟು ಅಂತ ನೀವು ಊಟ ಮಾಡೋಕ್ಕಾಗ್ತದೆ? ಎಷ್ಟು ಅಂತ ನೀವು ಖರ್ಚು ಮಾಡೋಕ್ಕಾಗ್ತದೆ? ದೇವ್ರು ನಿಮ್ಗೆ ಕೊಟ್ಟಿರೋದೇ ದುಡ್ಡು ಸಾಕು. ಬರೀ ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಒಂದೇ ಸತಿ ಇದನ್ನು ಮುಗಿಸೋಕ್ಕೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ಆಮ್ ಟ್ರೈನ್ ಟು ಟೆಲ್ ಯು, ಐ ಡೋಂಟ್ ವಾಂಟ್ ಯಾರು ಇದಕ್ಕೆ, ದೇರ್ ಇಸ್ ನೋ ಕಾಂಪ್ರಮೈಸ್ ಆನ್ ಕರಪ್ಷನ್. ಭಾಳ ಶುದ್ಧವಾಗಿರಬೇಕು. ಈಗ ನನ್ನ ಮೇಲೆ ಬೇಕಾದಷ್ಟು ಕೇಸ್ಗಳೆಲ್ಲ ಹಾಕಿರ್ಬೋದು, ಯಾವುದು ದಾಖಲೆಗಳಿಲ್ಲ, ರಾಜಕೀಯವಾಗಿ ನಮ್ಮ ಮೇಲೆ ಕೇಸ್ ಆಗಿರ್ಬೋದು. ಹಂಗೆ ಈ ಸಂದರ್ಭದಲ್ಲಿ ಆಗಬೇಕಾಗ್ತದೆ. ಒಂದು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ, ನಾವು ಈ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳು, ಇನ್ನೊಂದು ನೀವು ಗಮನದಲ್ಲಿಟ್ಕೊಳ್ಳಿ, ಪ್ರತಿಯೊಬ್ಬ ಫಲಾನುಭವಿಗಳ ದಾಖಲೆ ನಿಮ್ಮ ಹತ್ರ ಕರೆಕ್ಟಾಗಿರಬೇಕು. ಅವನ ಫೋಟೋ ಇರಬೇಕು. ಆ ಫಲಾನುಭವಿಗಳಿಗೆ ನಾವು ಏನು ಸಹಾಯ ಮಾಡಿದೀವಿ ಅವ್ನು ಮುಂದಕ್ಕೆ ಏನು ಉಪಯೋಗಿಸ್ಕೊಳ್ಳೋಣ. ಒಂದು ಕುರಿ ಕೊಡೋಣ, ಒಂದು ಕೋಳಿ ಕೊಡೋಣ, ಒಂದು ಹಸು ಕೊಡೋಣ, ಒಂದು ಸೈಕಲ್ ಕೊಡೋಣ, ಒಂದು ಕಾರ್ ಕೊಡೋಣ, ಏನದೇ ಕೊಡಲಿ, ಅವನು ಇದನ್ನು ಉಪಯೋಗಿಸ್ಕೊಳ್ಳೋಣ. ಈಗ ಸಾವಿರಾರು ಕೊಟ್ಟಿಗೆಗಳನ್ನ ನಮ್ಮಲ್ಲಿ ಕಟ್ಕೊಟ್ಟಿದ್ದೀನಿ. ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ, ವೆದರ್ ದೇ ಆರ್ ಯೂಸ್ ಮಾಡ್ಕೊಳ್ತಾ ಇದ್ದಾರಂತ. ಈಗ ತಾನೇ ನಮ್ಮ ಚೀಫ್ ಸೆಕ್ರೆಟರಿ ಅವರು ನರೇಗಾ ಈಗ ಹೊಸದಾಗಿ VG ರಾಮ್ಜಿ ಅಂತ ಬಂದಿದೆ, ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮಲ್ಲೆಲ್ಲ ನನ್ನ ಮೇಲೆ ಒಂದು ದೊಡ್ಡ ತನಿಖೆನೇ ಮಾಡಿಬಿಟ್ರು. ಕೊನೆಗೆ ನಮ್ಮಲ್ಲಿರೋಂಥ ನಾವು ಯಾವ ರೀತಿ ಉಪಯೋಗಿಸಿದ್ದೀವಿ ನೋಡ್ಬಿಟ್ಟು ಇಡೀ ದೇಶದಲ್ಲೇ ನಂಬರ್ 1 ಪಂಚಾಯತಿ ಅಂತೇಳಿ ನಮ್ಮ ತಾಲೂಕು ಕರೆದುಬಿಟ್ಟು ಪ್ರೈಸ್ ಕೊಟ್ಟರು. ಹಂಗೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಸತ್ಯನ ಯಾರು ಕೂಡ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಂದು ಕೂಡ ನಿಮ್ಮ ಏನು ಬೆನಿಫಿಷರೀಸ್ನ ಐಡೆಂಟಿಫೈ ನಮ್ಮ ಲೋಕಲ್ ಲೀಡರ್ ಮಾಡಿರ್ತಾರೋ, ನೀವು ಮಾಡಿರ್ತಾರೋ, ಯಾರು ಮಾಡಿರ್ತಾರೋ ಅವ್ರಿಗೆ ಫೋಟೋ, ಆಧಾರ, ವಿಡಿಯೋ ಹೆಂಗಿತ್ತು, ಅವನ ಭೂಮಿ ಹೆಂಗಿತ್ತು, ಕಾಂಟ್ರಾಕ್ಟ್ ಮಾಡ್ಬೇಕಾರೆ ಆ ಕೆಲಸ ಹೆಂಗಿತ್ತು, ಶಿವಕುಮಾರ್ ಮನೆಯಿಂದ ಸೌದಿ ಮನೆ, ಸೌದಿ ಮನೆಯಿಂದ ಶಿವಕುಮಾರ್ ಮನೆ ಡಬಲ್ ಮಾಡೋದು ನಮ್ಮ ಇಂಜಿನಿಯರ್ಗಳು. ಬಡ್ದಾಕ್ಬಿಡ್ತೀನಿ, ಇನ್ನೂ ನನಗೆ ಗೊತ್ತಿಲ್ಲ. ನಾನು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಿದ್ದೀನಿ. ನಮ್ಮ ಲೀಗಲ್ ಲೀಡ್ರು ಕಾಂಟ್ರಾಕ್ಟ್ ಟೈಮ್ ತೊಗೋಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಬರೆದ್ಬಿಟ್ಟು ಡಬಲ್ ಬಿಲ್ ಮಾಡೋಂಥ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ಬೇಕಾದಷ್ಟು ಇಂಜಿನಿಯರ್ಸ್ನು ಗ್ರಾಮ ಪಂಚಾಯತಿಲಿರ್ಬೋದು, ಜಿಲ್ಲಾ ಪಂಚಾಯತಿಲಿರ್ಬೋದು, PW ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಂಥದ್ದೆಲ್ಲ ಕೂಡ ಕೆಲವು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಐ ಆಮ್ ಟೆಲಿಂಗ್ ಆಲ್ ಮೈ ಆಫೀಸರ್ಸ್ ಇನ್ ದಿ ಅರ್ಬನ್ ಡೆವಲಪ್ಮೆಂಟ್, ಇಟ್ ಮೇ ಬಿ ರೂರಲ್ ಡೆವಲಪ್ಮೆಂಟ್, ಇದ್ರ ಬಗ್ಗೆ ಭಾಳ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಎಲ್ಲ ಬೋಗಸ್ ಬಿಲ್ ಮಾಡೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆಲ್ಲ ಯಾವ ಕಾರಣಕ್ಕೂ ನಾವು ಅವಕಾಶ ಕೊಡಬಾರ್ದು. ಭಾಳ ಗ್ರಾಮ ಭೇಟಿ ವಿಚಾರದಲ್ಲಿ ಮತ್ತು ತಂತ್ರಜ್ಞಾನ ಉಪಯೋಗಿಸುವಂಥ ವಿಚಾರದಲ್ಲಿ ಇವತ್ತು ಟೆಕ್ನಾಲಜಿ ನಿಮ್ಗೆ ಹೆಲ್ಪ್ ಮಾಡಿದೆ. ಯಾರು ಸುಳ್ಳು ಹೇಳಲಿಕ್ಕಾಗೋದಿಲ್ಲ. ಮುಂದಿನ ದಿನದಲ್ಲಿ ಫಿಂಗರ್ ಟಿಪ್ಸಲ್ಲೇ ಪ್ರತಿಯೊಂದು ವಿಚಾರ ಕೂಡ ನಿಮ್ಮ ಆಫೀಸರ್ಸು, ಈಗ ಟೆಕ್ನಾಲಜಿ ನಮ್ಮಲ್ಲಿ ಡಾಟಾ ಸೆಂಟರ್ಸ್ ಇರ್ಬೋದು, ಎಲ್ಲ ಪ್ರತಿಯೊಂದು ಕೂಡ ಎಲ್ಲ ದಾಖಲೆಗಳು ಈಗಾಗಲೇ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಏನೇನು ತಿತ್ತಿದ್ರೋ ಅದಕ್ಕೆಲ್ಲ ಕೂಡ ಕಡಿವಾಳ ಹಾಕಬೇಕು ಅಂತ ನಾನು BDA, ಕಾರ್ಪೊರೇಷನ್ನು ಎಲ್ಲ ಕಡೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಎಲ್ಲ ದಾಖಲೆಗಳು ಕೂಡ ಸ್ಕ್ಯಾನ್ ಮಾಡಲಿಕ್ಕೆ ನಾವೀಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ಮಾಡಬೇಕು. ಆಮೇಲೆ ಪ್ರತಿ ಮೂಮೆಂಟ್, ನಿಮ್ಮ ತಾಲೂಕಿನ ಮೂಮೆಂಟ್, ಗ್ರಾಮ ಸೇವಕ, ಗ್ರಾಮ ಸೆಕ್ರೆಟರಿ ಇರ್ಬೋದು, PDO ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಮತ್ತು ಯಾವುದೇ ಇಲಾಖೆ ಅಧಿಕಾರಿ ಇರ್ಬೋದು, ಅವನ ಎವ್ರಿ ಮೂಮೆಂಟ್, ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಇವತ್ತು ಅವನ ಟೈಮ್ ಪ್ರೋಗ್ರಾಮ್ ಏನಿದೆ ಅನ್ನೋದನ್ನ ನಿಮ್ಮ ಸೀನಿಯರ್ ಆಫೀಸರ್ಗೆ ತಿಳಿಸ್ಬೇಕು. ಚೀಫ್ ಸೆಕ್ರೆಟರಿ ಅವರೇ, ಯು ಹ್ಯಾವ್ ಟು ವರ್ಕೌಟ್ ಎ ಸಿಸ್ಟಮ್ ಫಾರ್ ದಿಸ್. ಸೊ ದೇ ಶುಡ್ ಹ್ಯಾವ್ ದೇರ್ ಮೂಮೆಂಟ್, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ. ಈಗ ನನಗೆ ಗೊತ್ತಾಯಿತು ನಮ್ಮ ಡೆಪ್ಟಿ CM ಎಲ್ಲಿದ್ದಾರೆ ಅಂತ. ನಿಮ್ಮನ್ನೇ ಕೇಳಿದೆ ನಾನು. ವಿತಿನ್ ಮಿನಿಟ್ಸ್ ಐ ಕೇಮ್ ಟು ನೋ ದಟ್ ಈಸ್ ಇನ್ ದಿ ಫೀಲ್ಡ್. ನಾವು ಈಸ್ ಸಿಟ್ಟಿಂಗ್ ಇನ್ ಕುಣಿಗಲ್, ಈಸ್ ನಾಟ್ ಸಿಟ್ಟಿಂಗ್ ಇನ್ ತುಮಕೂರು. ಸೊ ಹಂಗೆ ನಮಗೆ ಪ್ರತಿ ಮೂಮೆಂಟು ಕೂಡ ನಮಗೆ ಈ ಸಂದರ್ಭದಲ್ಲಿ ಗೊತ್ತಾಗಬೇಕಾಗ್ತದೆ. ಸೊ ಸರ್ಕಾರದ ಸಾರ್ವಜನಿಕರ ಅಹವಾಲನ್ನ ಸ್ವೀಕಾರ ಮಾಡಿ, ಭೇಟಿ ಮಾಡಿ, ಸರ್ಕಾರಿ ಶಾಲೆಗಳನ್ನ ಪರಿಶೀಲನೆ ಮಾಡಿ, ಹಾಸ್ಟೆಲ್ಗಳಿಗೂ ಭೇಟಿ ಕೊಡ್ಬೇಕು. ನೀವು ಹೆಲ್ತ್ ಸೆಂಟರ್ಸ್ಗೂ ನೀವು ಆಗಾಗ ನಮ್ಮ ಅಧಿಕಾರಿಗಳು, ಜಿಲ್ಲಾ
ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ಕೊಡಬೇಕು. ನ್ಯಾಯಬೆಲೆ ಅಂಗಡಿಗಳೇನಿದೆ ಅದರಲ್ಲೂ ಕೂಡ ಕರೆಕ್ಟಾಗಿ ಬೋರ್ಡ್ ಇರಬೇಕು, ಮೇಂಟೆನೆನ್ಸ್ ಇರಬೇಕು, ಅವನು ಏನು ಮಾಡ್ತಾ ಇದ್ದಾನೆ. ಆಮೇಲೆ ನನ್ನ ಈ ಅಂಗನವಾಡಿ ಊಟದ ಇದೆಯಲ್ಲ, ಬಿಸಿ ಊಟ, ಅದ್ರ ಬಗ್ಗೆ ನನ್ನದೇ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಾನು ಆಮೇಲೆ ಸಪ್ರೇಟಾಗಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಸೊ ರಸ್ತೆಗಳು ಮತ್ತು ಸಾರ್ವಜನಿಕ ಸೌಲಭ್ಯ ಮತ್ತು ನಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಗ್ರೀನರಿ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆ ಇದೆ. ನಾನು 15ನೇ ತಾರೀಕು ನನ್ನ ಭಾಷಣ ಆದಮೇಲೆ ನನ್ನ ಕೆಲವು ಕಾರ್ಯಕ್ರಮಗಳನ್ನ ತಿಳಿಸ್ತೇನೆ, ಅದನ್ನು ಕೂಡ ತಾವು ಮಾಡಬೇಕು.